ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಹೊತ್ಕೊಂಡಿದೆ. ಪರಿಣಾಮ ಶೋರೂಮ್ನಲ್ಲಿದ್ದಂತಹ ಬೈಕ್ಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿರುವುದು. ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ಆಗಿರಬಹುದು ಅಂತ ಪ್ರಾಥಮಿಕ ಹಂತದಲ್ಲಿ ಶಂಕಿಸಲಾಗ್ತಾ ಇದೆ. ರಾಜಾಜಿನಗರ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಹೋದ್ರು, ಅಗ್ನಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಅಗ್ನಿ ನಂದಿಸಿದ್ದಾರೆ. ರಾಜಾಜಿನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಘಟನೆಗೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದರ ಪರಿಣಾಮವೇ ಈ ರೀತಿ ಹೊತ್ತಿದೆ ಅಂತ ಗೊತ್ತಾಗ್ತಿದೆ. ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿಲ್ಲ, ಬದಲಾಗಿ ಬೈಕ್ ಶೋರೂಮ್ನಲ್ಲಿದ್ದಂತಹ ಬೈಕ್ಗಳೆಲ್ಲವೂ ಕೂಡ ಬೆಂಕಿಯಲ್ಲಿ ಧಗಧಗಿಸಿದೆ. ಸೀಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಈಗ ನಾವು ARAI ಅಂತ ಅಲ್ಲಿಗೂ ಕೂಡ ಬರೆದು ಅಲ್ಲಿಂದ ಮಾಹಿತಿನ ತರಿಸ್ಕೊಂಡು ಈ ಒಂದು ಏನು ವಾಹನಗಳಿಗೆ ಒಂದು ಪರವಾನಗಿ ಕೊಟ್ಟಿದ್ದಾರೆ ಅದರ ಒಂದು ರದ್ದು ಮಾಡಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ನಾವು ಇದ್ರ ಬಗ್ಗೆ ಮುಂದುವರಿಸ್ತಾ ಇದ್ದೇನೆ. ಸ್ಪೆಸಿಫೈಡ್ ಆಗಿ ಹೇಳ್ಬೇಕಂದ್ರೆ ಇವರು ಬ್ಯಾಟ್ರಿ 250 ವ್ಯಾಟ್ಸ್ ಯೂಸ್ ಮಾಡಬೇಕಿತ್ತು, 1 ಕಿಲೋ ವ್ಯಾಟನ್ನು ಯೂಸ್ ಮಾಡ್ತಿದ್ರು ಅನ್ನೋದು ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕಂಡು ಬಂದಿದೆ. ಏನು ಸರ್ ಅದು? ಅಂದರೆ ಈಗ ಆ ಬ್ಯಾಟ್ರಿ ಒಂದು ಏನು ಕೆಪಾಸಿಟಿ ಇರುತ್ತಲ್ಲ, ಆ ಕೆಪಾಸಿಟಿಯಲ್ಲಿ ಏನು ವಾಹನದ ವೇಗವನ್ನು ಮಿತಿ ಏನಿದೆಯಲ್ಲ ಅದು 25 ಕಿಲೋಮೀಟ್ರಲ್ಲಿ ಇರಬೇಕಾಗಿರೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮ ಗ್ರಾಹಕರಿಗೆ ಅವರಿಗೆ ಆಸೆ ಇಡಿಸ್ಬಿಟ್ಟು ಆಸ್ತಿ ಬುರುಕ್ತಾನೆ ಅಂತಾರೆ. ಸೊ ಬೇರೆ ಒಂದು ಏನು ಹೆಚ್ಚಿನ ಒಂದು ಪವರ್ ಇರ್ತಕ್ಕಂಥ ಬ್ಯಾಟ್ರಿಯನ್ನು ಅದರಲ್ಲಿ ಹಾಕಿ ಟ್ಯಾಂಪರ್ ಮಾಡ್ತಾರೆ. ಸೊ ಇದರ ಬಗ್ಗೆ ನಮ್ಮ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಸುರಕ್ಷತೆಯ ದೃಷ್ಟಿಯಿಂದ ತುಂಬ ಅಪಾಯಕಾರಿ ಇದು. ಈಗಾಗಲೇ ಹಿಂದೇನೂ ರಾಜಾಜಿನಗರ ನಮ್ಮ ಒಂದು ಸಾರಿಗೆ ಕಚೇರಿ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು 6 ತಿಂಗಳ ಹಿಂದೆ ಒಂದು ಬೆಂಕಿ ಪ್ರಕರಣ ಆಗಿದೆ. ಈ ಬಗ್ಗೆ ಸಾರ್ವಜನಿಕರು ನಾವು ಹೇಳ್ತಾ ಇದ್ದೀವಿ. ಆದರೂ ಸಾರ್ವಜನಿಕರು ಇದ್ರ ಬಗ್ಗೆ ತುಂಬ ಗಮನ ಹರಿಸಿ ದಯವಿಟ್ಟು ಇಂಥ ಒಂದು ಏನು ಒಂದು ಮೋಸದ ಜಾಲ ಏನು ವಾಹನ ಮಾರಾಟಗಾರರು ಮಾಡ್ತಿದ್ದಾರೆ ಅಥವಾ ವಾಹನ ತಯಾರಕರು ಏನು ಮಾಡ್ತಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಹೆಸರು ಶ್ರೀನಿವಾಸಪ್ಪ ಅಂತ, ಪ್ರಾದೇಶಿಕ ಸಾರಿಗೆ. ಎಲೆಕ್ಟ್ರಿಕಲ್ ವ್ಯಾಟ್ ಕಡಿಮೆ ಇರುವಂತಹ ಬ್ಯಾಟ್ರಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಸ್ವತಃ RTO ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. RTO ಅಧಿಕಾರಿಗಳು ಸ್ಥಳಕ್ಕೆ ಹೋದ್ರು, ಆ ನಂತರದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಬೆಂಕಿ ಬಿದ್ದ ಶೋರೂಮ್ ಮೇಲೆ RTO ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಲೆಕ್ಟ್ರಿಕ್ ಬೈಕ್ಗೆ ಕಡಿಮೆ ವ್ಯಾಟ್ ಬಳಸ್ತಾ ಇದ್ದಂತಹ ಆರೋಪ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. RTO ಅಧಿಕಾರಿಗಳು ಸ್ಥಳಕ್ಕೆ ಹೋದ್ರು, ಈ ದಾಳಿಯನ್ನು ನಡೆಸಿದ್ರು. ನಂತರದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆಯೇ 2 ಬೈಕ್ಗಳನ್ನು ಇದೇ ರೀತಿಯಾಗಿ ಬಳಕೆ ಮಾಡ್ತಾ ಇದ್ರ ಬಗ್ಗೆ ವಿವರಣೆಯನ್ನು ಕೋರಲಾಗಿತ್ತು ಅಂತ ಕೂಡ ತಿಳಿದು ಬರ್ತಾ ಇದೆ. ಕಡಿಮೆ ವ್ಯಾಟ್ ಇರುವಂತಹ ಬ್ಯಾಟ್ರಿಗಳನ್ನು ಬಳಸಬಾರ್ದು, ಆದರೆ ಈ ಶೋರೂಮ್ನಲ್ಲಿ ಬಳಸ್ತಾ ಇದ್ರು ಅನ್ನೋದು ಈಗ RTO ಅಧಿಕಾರಿಗಳೇ ಕೊಡ್ತಾ ಇರುವಂತಹ ಮಾಹಿತಿ. ಸೊ ಅದರ ಪರಿಣಾಮವಾಗಿ ಈ ರೀತಿ ಅನಾಹುತಗಳೆಲ್ಲ ಸಂಭವಿಸುತ್ತೆ. ಜನ ಈ ರೀತಿ ಬೈಕ್ಗಳನ್ನು ತೆಗೆದುಕೊಂಡ ನಂತರದಲ್ಲಿ ಯಾಕೆ ಕೆಲ ಕಡೆಗಳಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳು ಏಕಾಏಕಿ ಬೆಂಕಿಗೆ ಆಹುತಿಯಾಯಿತು, ಸುಟ್ಟು ಹೋಯಿತು ಅಂತೀವಿ ಅಂತಂದರೆ ಇದೇ ರೀಸನ್ ಅಂತ ಅವರು ಹೇಳ್ತಾ ಇದ್ರು. RTO ಅಧಿಕಾರಿಗಳು ಈ ಬೆಂಕಿ ಅವಘಡ ಸಂಭವಿಸಿದ ನಂತರದಲ್ಲಿ ಸ್ಪಾಟ್ಗೆ ಹೋಗಿದ್ದಾರೆ. ಆ ನಂತರದಲ್ಲಿ ಯಾವ ರೀತಿಯ ಬ್ಯಾಟ್ರಿಗಳ ಬಳಕೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಪಡೆದಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಸಂಭವಿಸಿರುವಂತಹ ಘಟನೆ ಇದು. 30ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಚಾರ್ಜ್ಗೆ ಹಾಕಿರೋ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಪರಿಣಾಮ ಇಡೀ ಶೋರೂಮ್ನಲ್ಲೇ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿಗಳು ಎಲ್ಲರೂ ಕೂಡ ಹೋಗಿದ್ದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
ಎರಡು ಬೈಕ್ಗಳನ್ನು ಚೆಕ್ ಮಾಡಿದಾಗ ವ್ಯಾಟ್ ಕಡಿಮೆ ಬಳಕೆ ಆಗ್ತಾ ಇರೋದು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. RTO ಅಧಿಕಾರಿಗಳು ಸಹ ಇವತ್ತು ದಾಳಿ ನಡೆಸಿದ್ರು. ಅವ್ರು ಕೊಡ್ತಾ ಇರೋ ಮಾಹಿತಿಯ ಪ್ರಕಾರವಾಗಿ ಈ ಅವಘಡಕ್ಕೂ ಮತ್ತು ವ್ಯಾಟ್ ಕಡಿಮೆ ಇರುವಂತಹ ಬ್ಯಾಟರಿಗಳನ್ನು ಬಳಕೆ ಮಾಡ್ತಿರೋದಕ್ಕೂ ಸಂಬಂಧ ಇದೆಯಂತ. ಇವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಬೈಕ್ ಶೋರೂಮ್ಗೆ ಬೆಂಕಿ ತಗುಲಿರುವಂಥದ್ದು. ಸದ್ಯ ನಾನು ಆ ಬೈಕ್ ಶೋರೂಮ್ ಬೆಂಕಿಗೆ ಅನಾಹುತಿಗೆ ಎಲ್ಲೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಶೋರೂಮ್ಗಳಲ್ಲಿ ಲೈನಲ್ಲಿ ನಿಂತಿಳಿಸದಂಥ ಎಲೆಕ್ಟ್ರಿಕಲ್ ಬೈಕ್ಗಳೇನಿದ್ದಾವೆ ಬೆಂಕಿಯ ರಭಸಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಶೋರೂಮ್ ಒಳಗಡೆ 2 ಲೈನ್ ಇದ್ದಂಥ ಬೈಕ್ಗಳು ಸುಟ್ಟು ಹೋಗಿದ್ರೆ ಮತ್ತೆ ಮುಂದಿನ ಭಾಗದಲ್ಲೂ ಕೂಡ ಬೈಕ್ಗಳನ್ನು ಪಾರ್ಕ್ ಮಾಡಿದ್ರು ಅವೆಲ್ಲವೂ ಕೂಡ ಸುಟ್ಟು ಹೋಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಇದೇ ಎಲೆಕ್ಟ್ರಿಕಲ್ ಶೋರೂಮ್ ಮೇಲೆ RTO ಅಧಿಕಾರಿಗಳು ದಾಳಿಯನ್ನು ಮಾಡಿ RTO ಅಧಿಕಾರಿಗಳು ಅಂದರೆ ಕಡಿಮೆ ವ್ಯಾಟ್ನ ಬ್ಯಾಟ್ರಿ ಬಳಸೋದ್ರ ಮೂಲಕ ಜನರಿಗೆ ವಂಚನೆ ಮಾಡುವ ಕೆಲಸವನ್ನು ಎಲೆಕ್ಟ್ರಿಕ್ ಶೋರೂಮ್ ಮಾಲೀಕರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ನಿನ್ನೆ RTO ಅಧಿಕಾರಿಗಳು ದಾಳಿಯನ್ನು ಮಾಡಿ ಇಲ್ಲಿ ಇದ್ದಂತಹ ಕಡಿಮೆ ವ್ಯಾಟ್ನ 2 ಬೈಕ್ಗಳನ್ನು ಕೂಡ ಸೀಜ್ ಮಾಡ್ಕೊಂಡು ಹೋಗಿ ವಾರ್ನ್ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಒಬ್ಬರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರೋದಕ್ಕೆ ಕಾರಣ ಮಧ್ಯಾಹ್ನ ಅಂದರೆ ಬೈಕ್ಗಳನ್ನು ಚಾರ್ಜಿಂಗ್ ಹಾಕುವಂಥ ಸಂದರ್ಭದಲ್ಲಿ ಒಂದು ಬ್ಯಾಟ್ರಿ ಸ್ಫೋಟಗೊಂಡಿದೆ. ಬ್ಯಾಟ್ರಿ ಸ್ಫೋಟಗೊಂಡಂಥ ತೀವ್ರತೆಗೆ ಬೆಂಕಿ ತಗುಲಿರೋ ಪರಿಣಾಮ ಈ ಶೋರೂಮ್ಗೆ ಬೆಂಕಿ ತಗುಲಿ ಸಂಪೂರ್ಣವಾಗಿ ಶೋರೂಮ್ ಸುಟ್ಟು ಭಸ್ಮವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಇರುವಂಥದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರನ್ನಿದ್ರು ಅವರೆಲ್ಲರೂ ಕೂಡ ಯಾವಾಗ ಬೆಂಕಿ ಹತ್ಕೊಳ್ಳುತ್ತೋ ಅವರೆಲ್ಲ ಅಲ್ಲಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.